ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅಗೇನ್. ಸೊ ಏನಕ್ಕ ಇದು ಏನು ತೊಗೊಂಬಂದಿದ್ದೀರಾ ಅಂತ ಕೇಳ್ತಾ ಇರ್ಬೋದು. ಸೊ ಯು ಕ್ಯಾನ್ ಸಿ ಹಿಯರ್, ದಿಸ್ ಈಸ್ ಮೈ ಲೈವ್ ಆಪ್ಷನ್ ಎಂಟ್ರಿ ಲಿಸ್ಟ್. ತುಂಬ ಎಲ್ಲರಿಗೂ ಕನ್ಫ್ಯೂಷನ್ ಇರ್ತದೆ, ವಾಟ್ ಈಸ್ ಆಪ್ಷನ್ ಎಂಟ್ರಿ ಲಿಸ್ಟ್ ಅಕ್ಕ, ಏನು ಮಾಡೋದು ಅಂತೆಲ್ಲ. ಸೊ ಇದು ಆಪ್ಷನ್ ಎಂಟ್ರಿ ಲಿಸ್ಟ್. ಯು ಕ್ಯಾನ್ ಸಿ ಹಿಯರ್ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಲಿಸ್ಟ್ ಅಂತ ಇದೆ. ಸೊ ದಿಸ್ ಈಸ್ ದ ಆಪ್ಷನ್ ಎಂಟ್ರಿ ಲಿಸ್ಟ್ ವಿಚ್ ಹ್ಯಾವ್ ಪುಟ್. ಆ್ಯಂಡ್ ಎಷ್ಟು ಹಾಕಿದ್ರಿ ಅಕ್ಕ ಆಪ್ಷನ್ಸು ಅಂತ ಕೇಳೋದಂದರೆ ಅನ್ಲಿಮಿಟೆಡ್. ನೀವು ಕರ್ನಾಟಕದಲ್ಲಿರೋ ಅಷ್ಟು ಕಾಲೇಜಸ್ ಕೂಡ ಹಾಕ್ಬೋದು, ಏನೂ ಅಭ್ಯಂತರ ಇಲ್ಲ. ಬಟ್ ಏನು ಮ್ಯಾಟ್ರ್ ಆಗುತ್ತೆ, ಪ್ರಯಾರಿಟಿ ವೈಸ್ ಯಾವುದನ್ನು ಹಾಕ್ತೀರಾ ಅದು ಮ್ಯಾಟ್ರ್ ಆಗುತ್ತೆ. ಸೊ ಈಗ ನೋಡಿ, ತುಂಬ ಲೋ ಕಾಲೇಜ್ ಇರೋದು ನೀವು ಫಸ್ಟಿಗೆ ಹಾಕಿ, ತುಂಬ ಹೈ ಕಟ್ ಆಫ್ ಇರೋವಂಥ ಕಾಲೇಜಸ್ಸನ್ನು ಕೆಳಗೆ ಹಾಕಿದರೆ ಏನಾಗುತ್ತೆ, ತುಂಬ ಕಡಿಮೆ ಇರೋ ರ್ಯಾಂಕ್ ನಿಮಗೆ ಯಾವ ಕಾಲೇಜ್ ಬೇಡ ಅಂದರೆ ಲೀಸ್ಟ್ ಪ್ರಯಾರಿಟಿ ಯಾವುದಿರುತ್ತಲ್ಲ ಅದು ನಿಮಗೆ ಅಲಾಟ್ ಆಗಿಬಿಡುತ್ತೆ. ಸೊ ತುಂಬ ಜನ ಇದೇ ರೀತಿ ಮಾಡಿ ತಪ್ಪುಗಳನ್ನು ಮಾಡಿ ಆಪ್ಷನ್ ಎಂಟ್ರಿನ ಸರಿಯಾಗಿ ಹಾಕದೆ ಮಿಸ್ಟೇಕ್ಸನ್ನು ಮಾಡಿ ಯಾವುದ್ಯಾವುದೋ ಕಾಲೇಜಲ್ಲಿ ಅಡ್ಮಿಷನ್ ತೊಗೋತಾರೆ. ಇದು ತುಂಬ ವರ್ಷ ಆಗೋದು, ಯಾಕಂದರೆ ತುಂಬ ಜನಕ್ಕೆ ಈ ಥರ ಯಾವುದೇ ಥರದ ರೂಲ್ಸ್ ಬಗ್ಗೆ ಅಷ್ಟು ನಾಲೆಜ್ ಇರಲ್ಲ. ಓಕೆ, ಸಮ್ ಪೀಪಲ್ ವಿಲ್ ಎಕ್ಸ್ಪ್ಲೋರ್ ಮೋರ್ ಆ್ಯಂಡ್ ಗೆಟ್ ಪ್ರಾಪರ್ ಇನ್ಫಾರ್ಮೇಷನ್ ಆ್ಯಂಡ್ ಪುಟ್, ಆ್ಯಂಡ್ ಸಮ್ ಪೀಪಲ್ ವಿಲ್ ಬಿ ದೇರ್ ಲೈಕ್ ಏನು ಮಾಡ್ತಾರೆ, ಮಿಸ್ಟೇಕ್ಸ್ನ ಮಾಡ್ತಾರೆ. ಹಾಗೆ ಯಾವುದೋ ಒಂದು ಕಾಲೇಜ್ ಅಲಾಟ್ ಆಗುತ್ತೆ ಮತ್ತು ನರ್ವಸ್ ಆಗ್ತಾರೆ. ಸೊ ಈ ರೀತಿ ಆಗೋ ಕಾರಣ. ಸೊ ನೋಡ್ಬೋದು, ಇದು ನನ್ನ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಲಿಸ್ಟ್. ಸೊ ನಾನು ಈಗಾಗಲೇ ನನ್ನ ವೆಬ್ಸೈಟನ್ನು ತೋರಿಸಿದ್ದೆ ನಿಮಗೆ. ಯು ಕ್ಯಾನ್ ಸಿ ಹಿಯರ್, ದಿಸ್ ಈಸ್ ಮೈ ವೆಬ್ಸೈಟ್. ಸೊ ಇದರಲ್ಲಿ ನಾನು ಏನು ಹೇಳಿದ್ದೆ, ಆಪ್ಷನ್ ಎಂಟ್ರಿ ಹೆಲ್ಪನ್ನು ಇಟ್ಟಿದ್ದೀನಿ ಅಂತ. ಸೊ ಈಗಾಗಲೇ ತುಂಬ ಚಾನಲ್ನಲ್ಲಿ ನೀವು ನೋಡಿರ್ಬೋದು, 699 ಮೇ ಬಿ 1099 ಎಷ್ಟೆಷ್ಟಾದ್ರೂ ಇಡ್ತಾರೆ. ಸೊ ಆ್ಯಸ್ ಆಫ್ ನೌ ತುಂಬ ಜನ ಈಗಾಗಲೇ ಎಂಟರ್ ಮಾಡಿದ್ದೀರಾ ನಿಮಗೆ ಆಪ್ಷನ್ ಎಂಟ್ರಿ ಹೆಲ್ಪ್ ಬೇಕಂತ. ಸೊ ಆ್ಯಸ್ ಆಫ್ ನೌ ನಾನು ಅದನ್ನು ಇನ್ನೂ ಕ್ಲೋಸ್ ಮಾಡಿಲ್ಲ. ಸೊ ಟ್ರೂ ಯೂಸರ್ಸ್, ಓಕೆ, ರಿಯಲಿ ಯಾರಿಗೆ ಆಪ್ಷನ್ ಎಂಟ್ರಿ ಲಿಸ್ಟ್ ಬೇಕಾಗಿದೆ ಅವರು ಎಂಟರ್ ಮಾಡಿ ಅಂತ ಹೇಳಿದ್ದೆ. ಸೊ ತುಂಬ ಜನ ಹಾಕಿದ್ದಾರೆ. ಸೊ ಐ ಹ್ಯಾವ್ ಟು ವೆರಿಫೈ ಇಟ್ ಆ್ಯಂಡ್ ಆಲ್ಸೋ ಐ ಹ್ಯಾವ್ ಟು ರೀಚ್ ಔಟ್ ಟು ಯು. ಯಾರಿಗೆ ಜೆನ್ವಿನ್ ಆಗಿ ಬೇಕಾಗಿದೆ ಅವ್ರಿಗೂ ಪರ್ಸ್ನಲ್ ಆಗಿ ನಾನು ನಮ್ಮ ಕೆ ಎ ಗುರು ಅಫಿಷಿಯಲಿಂದ ನಾನು ಮೆಸೇಜ್ ಮಾಡಿರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಇನ್ನೂ ಯಾರಿಗಾದರೂ ಆಪ್ಷನ್ ಎಂಟ್ರಿ ಹೆಲ್ಪ್ ಬೇಕಂದರೆ ಹೋಗಿ ಈಗಲೇ ನಮ್ಮ ವೆಬ್ಸೈಟ್ನಲ್ಲಿ ಆಪ್ಷನ್ ಏನಿದೆ ಅದನ್ನು ನೀವು ಹೋಗಿ ಎಂಟರ್ ಮಾಡ್ಬೋದು, ಗೂಗಲ್ ಫಾರ್ಮ್ನ ಫಿಲ್ ಮಾಡ್ಬೋದು. ಸೊ ನಾನು ನಿಮಗೆ ರೀಚ್ ಔಟ್ ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ರೈಟ್, ಯು ಕ್ಯಾನ್ ಸಿ ಹಿಯರ್, ನಾನು ತುಂಬ ಕಾಲೇಜಸನ್ನು ಹಾಕಿದ್ದೆ. ಐ ಹ್ಯಾವ್ ಪುಟ್ 55 ಕಾಲೇಜಸ್. ಓಕೆ, 55 ಕಾಲೇಜಸ್. ಇಲ್ಲಿ ನನ್ನ ಕಾಲೇಜ್ ಹಾಕಿದ್ದು, ಓಕೆ, ಇಲ್ಲಿ ನೋಡ್ಬೋದು 55 ಹಾಕಿದ್ದೇನೆ. ನಮ್ಮ ಕೆ ಎಲ್ ಎಸ್ಗೆ ಹೋಗ್ತೆ ಆಲ್ಮೋಸ್ಟ್ ಕೆಳಗೆ ನಾನು ಹಾಕಿದ್ದು, ಯಾಕಂದರೆ ನಿಮಗೆ ಯಾವ ರೀತಿ ಕಟ್ ಆಫ್ ಹೋಗುತ್ತೆ ಅದನ್ನು ನೋಡಿ ಹಾಕಬೇಕಾಗತ್ತೆ. ಸೊ ನಿಮಗೆ ಐ ಥಿಂಕ್ ಯು ನೋ ಹೌ ವಿಲ್ ಬಿ ದ ಕಟ್ ಆಫ್ ಲಿಸ್ಟ್. ಓಕೆ, ನೀವು ನೋಡ್ಬೋದು ಕಟ್ ಆಫ್ ಲಿಸ್ಟ್ ಯಾವ ರೀತಿ ಇರುತ್ತೆ ಅಂತ ನೀವು ಕೇಳೋದಂದರೆ, ಯು ಕ್ಯಾನ್ ಸಿ ಹಿಯರ್, ದಿಸ್ ಈಸ್ ದ ಕಟ್ ಆಫ್ ಲಿಸ್ಟ್. ಏನಕ್ಕ ಇಷ್ಟೆಲ್ಲ ಟೇಬಲ್ಸ್ ಇದಾವ, ಏನು ಮಾಡೋದು ಇದನ್ನು ಅಂತ ಕೇಳಿದ್ರೆ, ಐ ವಿಲ್ ಕ್ಲಿಯರ್ ಇಟ್ ಔಟ್ ಪ್ರಾಪರ್ಲಿ. ಯಾವ ರೀತಿ ಕಟ್ ಆಫ್ಸ್ಗಳನ್ನು ನೋಡೋದು ಅಂತ ಇನ್ನೂ ಕ್ಲಿಯರಾಗಿ ವಿಡಿಯೋ ಮಾಡ್ತೀನಿ. ಸೊ ನಿಮಗೆ ಯಾವುದು ವಿಡಿಯೋ ಬೇಕಾಗಿದೆ ಅನ್ನೋದು ಕಮೆಂಟ್ ಮಾಡಿ. ಬಿಕಾಸ್ ಆ್ಯಸ್ ಐ ಆಮ್ ಗೋಯಿಂಗ್ ಥ್ರೂ ಮೈ ಯೂನಿವರ್ಸಿಟಿ ಎಕ್ಸಾಮ್ಸ್ ಆಲ್ಸೋ, ಐ ಆಮ್ ಮ್ಯಾನೇಜಿಂಗ್ ಇಟ್. ಸೊ ಯು ಕ್ಯಾನ್ ಕಮೆಂಟ್ ಬಿಲೋ, ಐ ವಿಲ್ ಟ್ರೈ ಟು ಮೇಕ್ ವಿಡಿಯೋ ಆನ್ ದ್ಯಾಟ್. ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಆ್ಯಂಡ್ ಆಲ್ಸೋ ಯು ಹ್ಯಾವ್ ಆಲ್ರೆಡಿ ಸಾ ಮೈ ಆಪ್ಷನ್ ಎಂಟ್ರಿ ಲಿಸ್ಟ್. ಸೊ ಆಪ್ಷನ್ ಎಂಟ್ರಿ ಲಿಸ್ಟ್ ಅಂದರೆ ಏನಕ್ಕ, ಏನು ಕಂಪ್ಲೀಟಾಗಿ ನಮಗೆ ಕ್ಲಿಯರ್ ಮಾಡು ಅಂತ ಹೇಳೋದಂದರೆ, ಯು ಕ್ಯಾನ್ ಸಿ ಹಿಯರ್ ಫ್ರಮ್ ಸ್ಟಾರ್ಟಿಂಗ್ ನಾನು ತೋರಿಸ್ತಾ ಇದ್ದೀನಿ. ಫಸ್ಟ್ ಕಾಲೇಜನ್ನು ನಾನೇನು ಹಾಕಿದ್ದೀನಿ, ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ನ ಹಾಕಿದ್ದೀನಿ. ಸೊ ಎಷ್ಟು ಆರ್ ವಿ ಕಾಲೇಜ್ ಇದ್ದಾವೆ ಇಲ್ಲಿ ನೋಡ್ಬೋದು. ಆ್ಯಟ್ ಮೈ ರೈಟ್ ಸೈಡ್ ಯು ಕ್ಯಾನ್ ಸಿ, ಆಟ್ ಯುವರ್ ರೈಟ್ ಸೈಡ್ 1 2 3 4 ಆರ್ ವಿ ಕಾಲೇಜಸ್. ಓಕೆ, ನಾಟ್ 4 ಆರ್ ವಿ ಕಾಲೇಜಸ್, ಒಂದೇ ಕಾಲೇಜು 4 ಬ್ರಾಂಚಸ್ನ ಹಾಕಿದ್ದೀನಿ. ಓಕೆ, ಯು ಕ್ಯಾನ್ ಸಿ ಕೋರ್ಸ್ ನೇಮ್ ಅಂತ ಇದೆ. ಫಸ್ಟ್ ನಾನು ಪ್ರಯಾರಿಟಿ ಕೊಟ್ಟಿದ್ದು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ನೆಕ್ಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಆ್ಯಂಡ್ ಡೇಟಾ ಸೈನ್ಸನ್ನು ಹಾಕಿದ್ದೆ. ಓಕೆ, ಮತ್ತು ಯಾವ್ದು ಹಾಕಿಲ್ಲ ಅಕ್ಕ, ಯಾಕೆ ಬೇರೆ ಬ್ರಾಂಚಸ್ ಯಾಕೆ ಹಾಕಿಲ್ಲ ಅಂದರೆ, ಇಟ್ ಡಿಪೆಂಡ್ಸ್ ಆನ್ ಯು. ವೈ, ಬಿಕಾಸ್ ನಮ್ಮ ಮನೇಲಿ ಏನಂತ ಇದ್ದರು, ಬ್ಯಾಂಗ್ಳೂರಿಗೆಲ್ಲ ತುಂಬ ಕಾಲೇಜಸ್ ಹಾಕಬೇಡ, ಹತ್ತಿರದಲ್ಲೇ ನೋಡು ಅಂತ. ಸೊ ನನಗೆ ಹತ್ತಿರ ಆಗಿರೋವಂಥ ಕಾಲೇಜ್, ಈಗ ನಾನು ಎಲ್ಲಿದ್ದೀನಿ, ಕೆ ಎಲ್ ಎಸ್ ಕೋಕ್ಟೆ ಕಾಲೇಜಲ್ಲಿದ್ದೀನಿ. ನನಗೆ ನಿಯರ್ಲಿ 1 hour ಆಗುತ್ತೆ ನಮ್ಮ ಮನೆಯಿಂದ ಕಾಲೇಜ್ಗೆ. ಸೊ as of it, as my parents told, so according to that I have put my option entry list. ಸೊ ಇಲ್ಲಿ ಏನು ಮ್ಯಾಟರ್ ಆಗುತ್ತೆ, ನಿಮ್ಮ ಪೇರೆಂಟ್ಸ್ ಒಪಿನಿಯನ್, ನಿಮ್ಮ ಒಪಿನಿಯನ್, ಹಾಗೆ ನಿಮ್ಮ ಕಟ್ ಆಫ್ ಮ್ಯಾಟ್ರ್ ಆಗುತ್ತೆ, ಹಾಗೆ ನಿಮ್ಮ ಕ್ಯಾಟಗರಿ ಕೂಡ ಮ್ಯಾಟ್ರ್ ಆಗುತ್ತೆ. ಕ್ಲಿಯರ್ ಆಯಿತಾ?
ಇಲ್ಲಿ ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಹೇಳೋದಂದರೆ ಆಪ್ಷನ್ ಎಂಟ್ರಿ ಹಾಕುವಾಗ ಏನು ನೆನಪಿನಲ್ಲಿ ಇಟ್ಕೋಬೇಕು, ನೇಮ್ ಆಫ್ ದ ಕಾಲೇಜಸ್ ವಿಲ್ ನಾಟ್ ಬಿ ಇಂಪಾರ್ಟೆಂಟ್. ವೈ? ಬಿಕಾಸ್ ನೀವು ಕಾಲೇಜ್ ಕೋರ್ಸ್ ಅಂತ ಇದೆಯಲ್ಲ, ಇಲ್ಲಿ ಯಾವ ಕೋಡ್ ಇದೆ ಅದು ಮೇನ್ ಆಗುತ್ತೆ. ವೈ? ಬಿಕಾಸ್ ಈಗ RV ಕಾಲೇಜ್ ಅನ್ನೋ ಅಂಥ ನೇಮ್ನಲ್ಲಿ ಬ್ಯಾಂಗ್ಳೂರಲ್ಲಿ 2 to 4 ಕಾಲೇಜಸ್ ಇದ್ದಾವೆ. ಓಕೆ, RV ಕಾಲೇಜ್ ಆಫ್ ಇಂಜಿನಿಯರಿಂಗ್, RV ಯೂನಿವರ್ಸಿಟಿ, ತುಂಬ RV ನೇಮ್ನಲ್ಲೇ ಇದ್ದಾವೆ. ಸೊ ಈಗ ದಯಾನಂದ್ ಸಾಗರ್ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ದಯಾನಂದ್ ಸಾಗರ್ ಯೂನಿವರ್ಸಿಟಿ ಅಂತ ಬೇರೆ ಇದೆ. ಸೊ ತುಂಬ ಕ್ಯಾಂಪಸಸ್ ಆ ರೀತಿ ಇರ್ತವೆ. ಸೊ ಆದ ಕಾರಣ ನೀವು ಕೋಡನ್ನು ನೆನ್ಪಿಟ್ಕೋಬೇಕು. ದೀಸ್ ಆಲ್ ಆರ್ ದೇರ್. ಸೊ ಆಪ್ಷನ್ ಎಂಟ್ರಿ ಲಿಸ್ಟ್ ಮಾಡುವಾಗ ತುಂಬ ನೀವು ಕೀನಾಗಿ ಅಬ್ಸರ್ವೇಷನ್ ಮಾಡಿ ಹಾಕಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಯು ಕ್ಯಾನ್ ಸಿ ಹಿಯರ್ E005 ಈಸ್ ದ ಕೋಡ್ ಆಫ್ RV ಕಾಲೇಜ್ ಆಫ್ ಇಂಜಿನಿಯರಿಂಗ್. ದಟ್ ಈಸ್ ದ ಮೇನ್ ಬ್ರಾಂಚ್, ಟಾಪ್ 1 ಕಾಲೇಜ್ ಏನಂತ ಹೇಳ್ತಾರೆ ನಮ್ಮ ಕರ್ನಾಟಕದಲ್ಲಿ. ಓಕೆ, ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ನಾನು MS ರಾಮಯ್ಯನ ಹಾಕಿದ್ದೀನಿ. ಫಾರ್ ದಿಸ್ ಆಲ್ಸೋ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್. ಆಮೇಲೆ ಸಿಗೆ ಹಾಕಿ ಇನ್ಫಾರ್ಮೇಷನ್ ಸೈನ್ಸ್ಗೆ ಹಾಕಿದ್ದೆ. ಓಕೆ, ಆ್ಯಂಡ್ ಆಲ್ಸೋ ಡೇಟಾ ಸೈನ್ಸ್ ಕೂಡ ಹಾಕಿದ್ದೆ. ನೆಕ್ಸ್ಟ್ ನೋಡ್ಬೋದು PES ಯೂನಿವರ್ಸಿಟಿ. ಸೊ ದಿಸ್ ಆಲ್ಸೋ PES ಈಗ ಇಲ್ಲಿ ಒಂದು ಕೋಡ್ ಏನಿದೆ E009 ಇದೆ. ಇದು ರಿಂಗ್ ರೋಡ್ ಕ್ಯಾಂಪಸ್. ಓಕೆ, PES ಕಾಲೇಜ್ ಏನಿದೆ ಇದು 2 ಕ್ಯಾಂಪಸಸ್ ಸಿಗ್ತವೆ. ಒಂದು ರಿಂಗ್ ರೋಡ್ನಲ್ಲಿ, ಒಂದು ಎಲೆಕ್ಟ್ರಾನಿಕ್ ಸಿಟಿ. ಸೊ ಯಾವುದಕ್ಕ ಹೇಗೆ ಗೊತ್ತಾ ಹಿಡಿದು ಯಾವ ಕೋಡ್ ಅಂತ ಅಂದರೆ ಯು ನೀಡ್ ಸಮ್ ಗೈಡೆನ್ಸ್ ಫ್ರಮ್ ದ ಎಕ್ಸ್ಪೀರಿಯನ್ಸ್ ಪೀಪಲ್. ಅದರ್ವೈಸ್ ಯು ಹ್ಯಾವ್ ಟು ಎಕ್ಸ್ಪ್ಲೋರ್ ಇಟ್ ಆ್ಯಂಡ್ ಪುಟ್ ಇಟ್ ಪ್ರಾಪರ್ಲಿ. ಓಕೆ, ನಿಮ್ಮ ಸೀನಿಯರ್ಸ್ಗಳು ಯಾರಾದರೂ ಇದ್ದರೂ ಕೂಡ ಅವ್ರನ್ನ ಕೇಳ್ಬೋದು, ಅಲ್ಲಿ ಯಾರಾದರೂ ಇದ್ದರೆ. ಅದರ್ವೈಸ್ ಐ ವಿಲ್ ಬಿ ದೇರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಐ ಡೂ ರಿಪ್ಲೈ ಫಾರ್ ದ್ಯಾಟ್. ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ದೇರ್ ಆರ್ total of 55 colleges as I told here. You can see. ಇದು ಅಕ್ಕ ಏನು ಫಸ್ಟ್ ರೌಂಡ್ಗೂ ಇದೇ ಇತ್ತಾ, ಸೆಕೆಂಡ್ ರೌಂಡ್ಗೂ ಇದೇ ಇತ್ತಾ ಅಂದರೆ ಯೂಶ್ವಲಿ ಅವರು ಮಿಡಲ್ ಎಡಿಟಿಂಗ್ಗೆ ಚಾನ್ಸ್ ಕೊಡೋದಿಲ್ಲ. ಈ ಸತಿ ಏನು ಮಾಡಿದರು, ನಮ್ಮ ಥರ್ಡ್ ರೌಂಡ್ಗೆ ಏನಿತ್ತು ಎಡಿಟಿಂಗ್ ಆಪ್ಷನ್ನ ಎನೇಬಲ್ ಮಾಡಿದರು. ಸೊ ಒಂದು ಕ್ರಿಟಿಕಲ್ ಥಿಂಗ್ ಏನಂದರೆ, ನೀವು ಸ್ಟಾರ್ಟಿಂಗ್ಗೆ ಏನು ಹಾಕ್ತಾ ಇರ್ತೀರಾ ಅದೇ ಆಪ್ಷನ್ ಎಂಟ್ರಿ ಲಾಸ್ಟ್ ರೌಂಡ್ ಮುಟ್ಟನೂ ಅದೇ ಫೈನಲೈಸ್ ಆಗ್ಬೋದು. ಸೊ ಫಾರ್ ದ್ಯಾಟ್ ಯು ಹ್ಯಾವ್ ಟು ಥಿಂಕ್ ಆ್ಯಂಡ್ ಪುಟ್ ಪ್ರಾಪರ್ಲಿ. ದ್ಯಾಟ್ಸ್ ವಾಟ್ ಮ್ಯಾಟರ್ಸ್. ಓಕೆ, ಅದೇ ನಿಮ್ಮ ಗೋಲ್ ಇರಬೇಕು. ಯಾಕಂದರೆ ಲಾಸ್ಟ್ ಟೈಮ್ ಏನೋ ಒಂದು ಲಕ್ಕಿ ಇತ್ತು ಎಲ್ಲರಿಗೂ, ನಾನು ಸರಿಯಾಗಿ ಹಾಕಿದ್ದೆ, ಯಾವುದೇ ಥರದ ಎಡಿಟಿಂಗ್ ಮಾಡಿರಲಿಲ್ಲ. ಬಟ್ ಏನಾಗಿದೆ, ಲಾಸ್ಟ್ ಟೈಮ್ ಮಾಡಿರೋ ರೀತಿ ಈ ಸತಿ ಮಾಡ್ತಾರೆ ಅಂತ ಏನು ಕನ್ಫರ್ಮೇಷನ್ ಇರಲ್ಲ. ಸೊ ಎಡಿಟಿಂಗ್ಗೆ ಬಿಡಲಿಲ್ಲ ಅಂದರೂ ಕೂಡ ನೀವು ಅದನ್ನು ಕನ್ಫರ್ಮ್ ಮಾಡೋ ರೀತಿ ಇರಬೇಕು. ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಐ ಹ್ಯಾವ್ ಮೇಡ್ ಇಟ್ ಕ್ರಿಸ್ಟಲ್ ಕ್ಲಿಯರ್. ಓಕೆ, ಮತ್ತೇನಾದರೂ ಇದ್ದರೆ ಕೇಳಿ ಅಂತ ಹೇಳ್ತಾ ಇದಿಷ್ಟು ಇವತ್ತಿನ ವಿಡಿಯೋ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಓಕೆ, ಮತ್ತೇನಾದರೂ ಇದ್ದರೆ ಕೇಳಿ. ಲೆಟ್ಸ್ ಸಿ ಇಟ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬೈ.